ಬೇಜಾರಾಯ್ತಲ್ಲ, ಏನ್ ಮಾಡೋದು ಅಂದ್ಬಿಟ್ಟು ಬಂದು ಕುತ್ಕೊಂಡೆ, ನೋಡ್ರೆ ಆನೆನೇ ಕಾಣಿಸ್ತಾ ಇದೆ. ಲವ್ ಎಲ್ಲಿ ಹೋಗ್ತಾರದು ಕರೆಕ್ಟಾಗಿ ಹೇಳೋ ಕುಶಾಲ್. ಹಿಂದೂಸ್ನ ಮಾತ್ರ ಬಿಡೋದು, ನಾನ್ ಹಿಂದೂಸ್ ಆರ್ ನಾಟ್ ಪರ್ಮಿಟೆಡ್. ಲೂಸ್ ಆಗಿಬಿಟ್ಟಿದೆ ನಿಮ್ಗೆ, ಯಾವಾಗ ಹಿಂಗೆ ಟಚ್ ಆಗುತ್ತೆ ಒಂಥರ ಸೆನ್ಸ್. ಹೆಡ್ ಮೇಲೆ ಹಾರ್ಟ್ ತರ ಶೇಪ್ ಇದೆ ಆಯ್ತಾ, ಕರೆಕ್ಟ್ ಇರುತ್ತೆ, ಏಲಿಯನ್ ತರ ಇರುತ್ತೆ ಇದು. ಆಲ್ಮೋಸ್ಟ್ ಲೆಪರ್ಡ್ ತರಾನೇ ಇದೆ ಇದು. ಎಲ್ಲ ನೋಡಿದೀರಾ ಗೊತ್ತಾ, ಒಂದ್ ರೀಲ್ ಫೇಮಸ್ ಆಗಿದೆ, ರಾಂಬಿಯಾ ಎನ್ಮಿ. ನಮ್ ರಾಜ್ಯ ರೇ ನೋಡ್ರಿ. ಗೈಸ್ ನೈಟ್ 1:30 ಫೋನ್ ಮಾಡ್ಬಿಟ್ಟು ಲವ್ ಮಚ್ಚ ಕೇರಳಾಗ ಹೋಗೋಣ ಬಾ ಅಂತ. ಲವ್ ಎಲ್ಲಿ ಹೋಗ್ತಾರದು ಕರೆಕ್ಟಾಗಿ ಹೇಳೋ ಕುಶಾಲ್, ಆಟ ಆಡ್ಬೇಡ. ನೀನ್ ಬಾ ಫಸ್ಟ್, ನಿಮ್ ಮನೆ ಕೆಳಗಡೆ ಬಾ, ನಿಮ್ ಮನೆ ಕೆಳಗಡೆನೆ ಇದೀನಿ. ಲೋ ಮನೆ ಕೆಳಗಿದ್ಯಾ, ಆಯ್ತು ಎಲ್ಲಿಗೆ, ಎಲ್ಲಿ ಹೋಗ್ತಾ ಇರೋದಂತ ಹೇಳು. ಬಟ್ ಅಲ್ಲಿಗೆ ಲೋ ಕುಶಾಲ್ ಕುಡ್ಗಿಡ್ಕೊಂಡಿದ್ಯೇನೋ. ಏಯ್ ನಿಜ ಕುಡ್ದಿಲ್ಲ, ನಾನ್ ಕುಡಿತೀನೇನೋ ಏನೋ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಏಯ್ ನಿಜ ಕುಡ್ದಿಲ್ಲ, ನಾನ್ ಕುಡಿತೀನೇನೋ ಏನೋ. ಅಲ್ಲ ಮಚ್ಚ 1:30 ಫೋನ್ ಮಾಡ್ಬಿಟ್ಟು ಹಿಂಸೆ ಇಕ್ತಾ ಇದೆಯಲ್ಲ. ಸರಿರಪ್ಪ ಆಯ್ತು, ಟಿಸ್ಟ್ ಕೊಡಲ್ವಾ, ನಾವು ಕೊಡ್ತೀರಪ್ಪ ಟಿಸ್ಟ್. ಸರಿರಪ್ಪ ಆಯ್ತು, ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರ್ತೀನಿ ಒಂದು ನಿಮಿಷ. ಓಯ್ ಮಾಮ್, ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು, ನಿಮ್ ಮನೆ ಕೆಳಗಡೆ ಇದೀನಿ, 2 ನಿಮಿಷ ನಿಮ್ ಮನೆ ಕೆಳಗಡೆ ಇರ್ತೀನಿ, ಪಟ್ ಅಂತ ಬಾ. ಆಯ್ತು ಇರಪ್ಪ, ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರ್ತೀನಿ ನೋಡು. Few moments later. ನೈಸ್ ಎಂತ ನನ್ನ ಮಗ ಏನೋ ಬಾರೋ ಅಂದ್ರೆ ಮನೇನೆ ಬಿಡ್ತಾ ಇದೆಯಲ್ಲ, ಬ್ಯಾಕ್ ಸೈಡ್ ಎತ್ಕೊಂಡ್ಬಿಟ್ಟಿದ್ಯಾಲೇ. ಮತ್ತೆ ನಾನು ಸಬ್ಸ್ಕ್ರೈಬರ್ಸ್ ವ್ಲಾಗ್ ಮಾಡಬಾರ್ದು, ಕಟ್ಕೊಂಡ್ಬಿಟ್ಟಿದೀನಿ. ಲ್ಯಾಪ್ಟಾಪ್ ಎಲ್ಲ ಹತ್ಕೊಂಡ್ಬಿಟ್ಟಿದೀನಿ. ಇವಾಗ ಬಾಡಿ ಲೋಷನ್ ತಂದ. ಬಾಡಿ ಲೋಷನ್ ಇಲ್ಲ ಬಾ. ಲೋ ನೈಟ್ 1:30 ಕರೆದ್ಬಿಟ್ಟು ಎಲ್ಲಿ ಹೋಗೋದು ಅಂತ ಇದೆಯಾ, ಸೈಕೇನೋ ನೀನು. ನೀನ್ ಎಲ್ಲಿ ಹೇಳ್ತೀಯ ಅಲ್ಲಿ ಎಡ್ಡು ಶಾಕು ಯಾವ್ದು ಬರುತ್ತೆ ಅದು. ಇರಿಟೇಷನ್ ಕಣ್ರಿ, ಕಳ್ಸಿ. ಇವನ್ ನೋಡಿದ್ರೆ ಮಧ್ಯರಾತ್ರಿ ಎಬ್ಬರ್ಸ್ಕೊಂಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಕೇರಳ ಅಂತ ಅವನೇ. ಏನೋ ಗೋ ವಿತ್ ದ ಫ್ಲೋ ಅಷ್ಟೇ. ಇದೇ ಕಾರಲ್ಲಿ ನಮ್ಮನ್ನ ಕಿಡ್ನಾಪ್ ಮಾಡಿರೋದು. ಇವಾಗ ಬನ್ನಿ ಹೋಗೋಣ ಕೇರಳ ಕಡೆ. ಇನ್ನು 50 ಕಿಲೋಮೀಟ್ರು ಬಂದಿಲ್ಲ. ಆಗ್ಲೇ ಅಣ್ಣ ಕಾಫಿ ಬೇಕು, ಊಟ ಬೇಕು, ಸ್ನ್ಯಾಕ್ಸ್ ಬೇಕು. ಹಂಗೆ ನೋಡ್ತಾ ನೋಡ್ತಾ ಬೆಳಗ್ಗೆನೂ ಆಗೋಯ್ತು. ಆಲ್ಮೋಸ್ಟ್ ಕೇರಳ ರೀಚು ಆಗಿಬಿಟ್ವಿ. ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ. ಕಾಫಿ ಕೊಡಿರಿ, ನನಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಇಲ್ಲಿ ಕಾಫಿ ಕುಡಿದ್ವಿ. ಅನ್ನ ಹಲೋ ಗೈಸ್, ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದ್ರೆ, ನಮ್ಮ ಕುಶಾಲು ನೈಟ್ 1:30 ರಾತ್ರಿಲಿ ಎಬ್ಬರ್ಸ್ಬಿಟ್ಟು ಬಾ ಎಲ್ಲ ಹೋಗೋಣ ಅಂದ್ಬಿಟ್ಟು ಕೇರಳ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಕೇರಳಲ್ಲಿ ಒಂದು 4-5 ಪ್ಲೇಸ್ ಗೊತ್ತು ನನಗೆ ಅಷ್ಟೇ, ಅದನ್ನೇ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಒಂದು ವ್ಯೂ ತೋರಿಸ್ತೀನಿ, ನೋಡ್ಕೊಂಬನ್ನಿ, ಆಮೇಲೆ ಪ್ಲೇಸಸ್ಗೆ ಹೋಗೋಣ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿ ಕಾರ್ ಪಾರ್ಕ್ ಮಾಡಿ ತಕ್ಷಣ ಒಳ್ಳೆ ಶೂಸ್ ಅಂಗಡಿ ಸಿಕ್ತು. ಇಲ್ಲೇ ಮೇಲ್ಗಡೆ ರೂಮ್ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ ರೂಮ್ ಹೆಂಗಿದೆ ಅಂತ. ವಾ, ಈ ರೂಮಿಗೆ 1800 ರೂಪಾಯಿ ಕೊಟ್ರಾ? ಗೈಸ್ ರೂಮ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟಕ್ಕಷ್ಟೇ. ಏನು ಮಾಡೋಕ್ಕಾಗಲ್ಲ, ಬ್ಯಾಚುಲರ್ಸ್ ಅಂತ ಫುಲ್ ಟೆರೆಸಲ್ಲಿ ಬೇರೆ ಕೊಟ್ಬಿಟ್ಟವ್ರೆ. ಬನ್ನಿ ಬೇಗ ಫಸ್ಟ್ ಲೊಕೇಶನ್ಗೆ ಹೋಗೋಣ. ಗೈಸ್ ನಮ್ಮ ಫಸ್ಟ್ ಲೊಕೇಶನ್ ಬಂದು ರಾಜರಾಜೇಶ್ವರ ಟೆಂಪಲ್ ಅಂತ. ಇದು ಇರುಟ್ಟಿ ಅಂತ ಒಂದು ಪ್ಲೇಸಲ್ಲಿ ಇರೋದು. ಮಡೈಕಾವಿಂದ 12 ಕಿಲೋಮೀಟರ್ ಆಗುತ್ತೆ. ಏನಂದರೆ ಇಲ್ಲಿ ಬಂದು ರಾಜರಾಜೇಶ್ವರ ಟೆಂಪಲಲ್ಲಿ ದರ್ಶನ ಮಾಡಾದ್ಮೇಲೆ ನಾವು ಮಡೈಕಾವು ಭಗವತಿ ದೇವಸ್ಥಾನಕ್ಕೆ ಹೋಗಬೇಕು. ಯಾಕೆ ಅಂತಂದರೆ ಮಡೈಕಾವು ಭಗವತಿ ದೇವಸ್ಥಾನದಲ್ಲಿ ನಾನ್ ವೆಜ್ನ ಸರ್ವ್ ಮಾಡ್ತಾರೆ, ಪ್ರಸಾದ ಅಂತ ಆಯಿತಾ. ಸೊ ಇದು ವೆಜಿಟೇರಿಯನ್ ದೇವರಾಗಿರೋದ್ರಿಂದ ಅಲ್ಲಿರೋದು ಭದ್ರಕಾಳಿ.
ಇಲ್ಲಿರೋದು ಈಶ್ವರ. ಅದಕ್ಕೆ ಈ ದೇವಸ್ಥಾನ ಆದಮೇಲೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಅದು ರೂಲ್ಸ್ ಇರೋದು. ಸೊ ಈ ದೇವಸ್ಥಾನದ ಹಿಸ್ಟ್ರಿ ಏನಪ್ಪಾ ಅಂತಂದರೆ, ಈ ದೇವಸ್ಥಾನ ಬಂದು ಪರಶುರಾಮ ಬಿಲ್ಟ್ ಮಾಡಿರೋದು ಅಂತ ಕೇಳ್ಪಟ್ಟೆ ನಾನು. ಇದು ಕಲಿಯುಗಕ್ಕಿಂತ ಮುಂಚೆ ಅಂದರೆ ಬಿಫೋರ್ ಕಲಿಯುಗ ಕಟ್ಟಿರೋದು, ದ್ವಾಪರ ಯುಗ ಅಲ್ಲಿ ಅಂತ ಗೊತ್ತಾಯ್ತು ನನಗೆ. ಇಲ್ಲಿ ಶಿವನ್ ಪೂಜೆ ಮಾಡ್ತಾರೆ. ಬನ್ನಿ ಆರ್ಕಿಟೆಕ್ಚರ್ ಎಲ್ಲ ತೋರಿಸ್ತೀನಿ, ಸಖತ್ತಾಗಿದೆ. ಇದೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ ನಮಗೆ ಇದು ಆಲ್ಮೋಸ್ಟ್ 1,500-2,000 ವರ್ಷ ಹಳೆ ದೇವಸ್ಥಾನ ಅಂತ. ಗೈಸ್, ಮತ್ತು ಈ ದೇವಸ್ಥಾನದಲ್ಲಿ ಬರೀ ಹಿಂದೂಸ್ನ ಮಾತ್ರ ಬಿಡೋದು. ನಾನ್ ಹಿಂದೂಸ್ ಆರ್ ನಾಟ್ ಪರ್ಮಿಟೆಡ್ ಟು ಎಂಟರ್ ಇನ್ ಟು ದ ಟೆಂಪಲ್. ಈ ದೇವಸ್ಥಾನದಲ್ಲಿ ಮೆನ್ಸ್ಗೆ ಲುಂಗಿ ಇಲ್ಲ ಅಂದರೆ, ಪಂಚೆ ಇಲ್ಲ ಅಂದರೆ ಒಳಗಡೆ ಬಿಡಲ್ಲ. ಸೊ ಇಲ್ಲಿದೆ ಧೋತಿ, ಟವಲ್ಲು, ಫೋನು, ಲಗೇಜ್ ಎಲ್ಲ ಇಲ್ಲಿ ಇಡ್ಬೋದು. ದೇವ್ರ ಫೋಟೋ ಎಲ್ಲ ಸಿಗುತ್ತೆ ಇಲ್ಲಿ ನಿಮಗೆ. ಇವ್ರು ಇರ್ತಾರೆ, ಅವರು ತುಂಬ ಪೀಸು, ಸ್ಮೈಲಿಂಗ್ ಆಗಿ ಫುಲ್ಲು ಸ್ಮೈಲ್ ಮಾಡ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ ಆ್ಯಕ್ಚುಲಿ ನಾನು, ವುಮೆನ್ಸ್ಗೆ, ಹೆಣ್ಮಕ್ಳಿಗೆ ಇಲ್ಲಿ ದರ್ಶನ ಮಾಡೋಕ್ಕೆ ಬಿಡಲ್ಲ 7 ಗಂಟೆ ತನಕ. 7 ಗಂಟೆ ಮೇಲೆ ನಿಮಗೆ ದರ್ಶನ ಮಾಡೋಕ್ಕೆ ಆಪ್ಷನ್ ಇರುತ್ತೆ. 7 ಗಂಟೆಯಿಂದ ದೇವಸ್ಥಾನ ಎಲ್ಲಿ ತನಕ ಕ್ಲೋಸ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೋ ಅಲ್ಲಿ ತನಕ ನಿಮ್ಗೆ ಆಪ್ಷನ್ ಇರುತ್ತೆ. ಇದೇ ದೇವಸ್ಥಾನ, ನೋಡ್ಕೊಬಿಡಿ. ಇವಾಗೇನು ನೋಡಿದ್ರಲ್ಲ ನೀವು, ಈ ಹಿಂದೆಗಡೆ ಕಾಣಿಸ್ತಾ ಇರೋ ಗೇಟು, ಆ ಗೇಟಿಂದ ದೇವರು ಇಲ್ಲಿಗೆ ಬರುತ್ತೆ ಪ್ರತಿದಿನ 8 ಗಂಟೆಗೆ. ಏನು ಇತಿಹಾಸ ಅಂತಂದರೆ, ಅಲ್ಲಿ ಏನು ಮಡೈಕಾವು ಭಗವತಿ ದೇವಿ ಇದೆಯಲ್ಲ, ಆ ಅಮ್ಮ ಬಂದು ಭದ್ರಕಾಳಿ ರೂಪದಲ್ಲಿ ಒಬ್ಬ ರಾಕ್ಷಸನ ಸಂಹಾರ ಮಾಡಿ ಅಲ್ಲಿ ಇದಾಗಿರುತ್ತೆ, ಪೀಠ ಆಗಿರುತ್ತೆ, ಅಲ್ಲಿ ಬಂದು ವಾಸ ಆಗಿರುತ್ತೆ ದೇವರು. ಅಲ್ಲಿ ಮೂಲ ವಿಗ್ರಹ ಇರುತ್ತಲ್ಲ, ಅಲ್ಲಿ ಬಂದು ಕುತ್ಕೊಂಡು ರೂಪ ತಗೊಂಡಿರುತ್ತೆ ಭದ್ರಕಾಳಿ ದೇವಿದು. ಸೊ ಅಲ್ಲಿ ಬೆಳಗ್ಗೆಯಿಂದ ರುದ್ರಾವತಾರಲ್ಲಿದ್ದು ನೈಟು ಅಂದರೆ ನಾರ್ಮಲ್ ಪಾರ್ವತಿ ಅವತಾರಕ್ಕೆ ಬಂದು ಈ ದೇವಸ್ಥಾನಕ್ಕೆ, ಆ ಮಡೈಕಾವು ದೇವಸ್ಥಾನದಿಂದ ಇಲ್ಲಿ ನೈಟ್ 8 ಗಂಟೆ ಮೇಲೆ ಈಶ್ವರನ ದೇವಸ್ಥಾನಕ್ಕೆ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆಗೆ ಏನು ರೀಸನ್ ಅಂತಂದ್ರೆ, ಪ್ರತಿ ದಿವಸ ರಾತ್ರಿ 8 ಗಂಟೆ ಆದ್ಮೇಲೆ ಅಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಅಲ್ಲಿ ದೇವಸ್ಥಾನ ಕ್ಲೋಸ್ ಮಾಡೋದಕ್ಕೂ ಇಲ್ಲಿ ದೇವಸ್ಥಾನ ಕ್ಲೋಸ್ ಮಾಡೋದಕ್ಕೂ ನಿಮಗೆ 15 ಮಿನಿಟ್ಸ್ ಗ್ಯಾಪ್ ಇರುತ್ತೆ. ಆ 15 ಮಿನಿಟ್ಸ್ ಗ್ಯಾಪ್ ಅಲ್ಲಿ ನಿಮಗೆ ಈ ದೇವಸ್ಥಾನದಲ್ಲಿ ಗೆಜ್ಜೆ ಸೌಂಡ್ ಕೇಳಿಸುತ್ತೆ. ಇದು ಸತ್ಯ. ಇದು ತುಂಬಾ ಜನ ಕೇಳಿಸ್ಕೊಂಡಿದ್ದಾರೆ. ಇಲ್ಲ ಪೂಜೆ ಮಾಡೋ ಪುರೋಹಿತರಾಗಿರ್ಬೋದು, ಅವರೆಲ್ಲ ತುಂಬಾ ಕೇಳಿಸ್ಕೊಂಡಿದ್ದಾರೆ. ಆದ್ರೆ ಈ ದೇವರಲ್ಲಂತೂ ಸಿಕ್ಕಾಪಟ್ಟೆ ಸತ್ಯ ಇದೆ. ಇಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಹೋಗ್ತೀನಲ್ಲ, ಅವಾಗ ಆ ದೇವಸ್ಥಾನನೂ ತೋರಿಸ್ತೀನಿ. ಇದು ನಮ್ಮ ಡೇ 1 ಲೊಕೇಶನ್ 2 ಮಡೈಕಾವು ಭಗವತಿ ದೇವಸ್ಥಾನ. ಇಲ್ಲಿ ದೇವ್ರ ಫೋಟೋ ಹಾಕಿದ್ದೀನಿ, ಹಂಗೆ ದರ್ಶನ ಮಾಡ್ಕೊಳ್ಳಿ, ಒಳಗಡೆ ವಿಡಿಯೋ ಮಾಡಕ್ ಬಿಡಲ್ಲ. ಏನಪ್ಪ ವಿಷಯ ಅಂತಂದ್ರೆ, ಈ ದೇವರು ಇಲ್ಲಿ ಬರೋಕ್ಕಿಂತ ಮುಂಚೆ ರಾಜರಾಜೇಶ್ವರ ಟೆಂಪಲ್ ಅಲ್ಲಿ ಈಶ್ವರನ್ ಜೊತೆನೆ ಇರುತ್ತೆ. ಈ ದೇವರು ಅಂದ್ರೆ ಪಾರ್ವತಿ ಉಗ್ರ ರೂಪ ತಗೊಂಡು ದಾರಕಾಸುರ ಅಂತ ಒಬ್ಬ ರಾಕ್ಷಸನ ಸಂಹಾರ ಮಾಡಾದ್ಮೇಲೆ ಶಿವಪ್ಪ ಪರಶುರಾಮರ್ಗೆ ಹೇಳಿ ಭಗವತಿ ದೇವ್ರಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಈ ದೇವಸ್ಥಾನ ಕಟ್ಟಿಸ್ತಾರೆ. ಇಲ್ಲಿ ಶತ್ರು ಸಂಹಾರ ಪೂಜೆ ಅಂತ ಮಾಡ್ತಾರೆ. ಬೆಳಗ್ಗೆ 7 ಗಂಟೆಗೆ ನೀವು ಇಲ್ಲಿರ್ಬೇಕು. ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಲ್ಲು ಅಂದರೆ, ಇಲ್ಲಿ ನಿಮಗೆ ಪ್ರಸಾದ ನಾನ್ ವೆಜ್ಜು ಚಿಕನ್ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಅದನ್ನೇ ದೇವ್ರಿಗೂ ನೈವೇದ್ಯ ಮಾಡ್ತಾರೆ. ನಿಮಗೂ ಸಿಗುತ್ತೆ, ಕೌಂಟ್ರಲ್ಲಿ ವಿಚಾರಿಸಿ ಅದ್ರ ಬಗ್ಗೆ. ಇವಾಗ ಟೈಮ್ ಬಂದು 7 ಗಂಟೆ 42 ನಿಮಿಷ. ನಾನು ಇವಾಗ ತಾನೇ ದರ್ಶನ ಮಾಡ್ಕೊಂಡು ಆಚೆ ಬಂದೆ. ಸೊ 8 ಗಂಟೆಗೆ ಶಾರ್ಪ್ 8 o'clockಗೆ ಇಲ್ಲಿ ದೇವಸ್ಥಾನದ ಬಾಗಿಲು ಕ್ಲೋಸ್ ಮಾಡ್ತಾರೆ. ಆವಾಗ ಇಲ್ಲಿ ಏನು ಒಳಗಡೆ ಮಡೈಕಾವು ಭಗವತಿ ದೇವಿ ಇದೆ, ಆ ದೇವರು ಪಾರ್ವತಿ ರೂಪ ತಗೊಂಡು ಇಲ್ಲಿಂದ ರಾಜರಾಜೇಶ್ವರ ಟೆಂಪಲ್ಗೆ ಹೋಗುತ್ತೆ ಅನ್ನೋದು ಇತಿಹಾಸ. ಆವಾಗಲೇ ನಿಮಗೆ ಗೆಜ್ಜೆ ಸೌಂಡ್ ಕೇಳಿಸೋದು ಅಂತ ಹೇಳ್ತಾರೆ.
ಮತ್ತು ಇಲ್ಲಿ ಏನು ಫೋಟೋ ಹಾಕಿದ್ದೀನಿ, ಈ ಫೋಟೋಲಿ ಒಂದು ಕತ್ತಿ ಇದೆ, ನೀವು ನೋಡ್ಬೋದು. ಅದೇ ಕತ್ತಿನ ಯೂಸ್ ಮಾಡಿಕೊಂಡು ತಾಯಿ ಭಗವತಿ ದಾರಕಾಸುರನ ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ. ಅದು ಇಲ್ಲಿ ನೀವು ಬಂದರೆ ನೋಡ್ಬೋದು, ದೇವ್ರ ಮುಂದೆ ಇಟ್ಟಿರ್ತಾರೆ. ನೋಡಿದ್ರಲ್ಲ, ಇದೇ ಮಡೈಕಾವ್ ಭಗವತಿ ದೇವಿ ಟೆಂಪಲ್. ಗೈಸ್, ನಿಜವಾಗ್ಲೂ ಆಲ್ಮೋಸ್ಟು 9 o'clock ಹುಡುಕಿದೀವಿ, ಒಂದೇ ಒಂದು ಹೋಟ್ಲು ಸಿಕ್ಕಿಲ್ಲ. ಇವಾಗ ಯಾವುದೋ ಲಾಸ್ಟಲ್ಲಿ ಸಿಕ್ಕಿದೆ. ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ದೋಸೆ ಇದೆ, ದೋಸೆ ಎಲ್ಲ ಖುಷಿ ಆಗ್ಬಿಟ್ಟಿದ್ದಾರೆ. ಅವಾಗ ಇವ್ನಿಗೆ ಮೈಂಡಲ್ಲಿ ಅದೇನೋ ಒಂದು ಬ್ರೈನ್ ಹಿಂಗೆ ಲೂಸ್ ಆಗಿಬಿಟ್ಟಿದೆ. ಇವ್ನಿಗೆ ಯಾವಾಗ ಹಿಂಗೆ ಟಚ್ ಆಗುತ್ತೆ ಒಂಥರ ಸೈಕ್ ಥರ ಇರ್ತದೆ ಗೈಸ್. ನಮಗಂತೂ ಗೈಸ್ ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ. 3 ಶೆಜ್ವಾನ್ ಫ್ರೈಡ್ ರೈಸ್ ಹೇಳಿದ್ರು, ಅದರಲ್ಲಿ ನನಗೆ ಸ್ಪೈಸಿ ಬೇಕು ಅಂದ್ಬಿಟ್ಟು ನಾನು ಅಂದೆ 1 ಶೆಜ್ವಾನ್ ಫ್ರೈಡ್ ರೈಸು ಸ್ಪೈಸಿ ಮಾಡಿ, 1 ಶೆಜ್ವಾನ್ ಫ್ರೈಡ್ ರೈಸು ಸ್ಪೈಸಿ ಮಾಡಿ ಅಂತಂದೆ. ಇವನೇನಂದ ನಂದು ಸ್ಪೈಸಿ ಮಾಡಿಸು ಅಂತಂದ. ಅವ್ರು ಆರ್ಡ್ರ್ ತೊಗೊಂಡವ್ರು ಬಂದ್ಬಿಟ್ಟು 2 ಸ್ಪೈಸಿನ ಅಂದರೆ ಇಲ್ಲ ನಂದು ನಾರ್ಮಲ್ಲು ಅಂತ ಅಂದ. ಮತ್ತೆ 2 ನಾರ್ಮಲ್ ಅಲ್ವಾ ಅಂದರೆ ಹ್ಞೂ ಅಂತ ಇದ್ದಾನೆ. ಸ್ಪೈಸಿ ಮಾಡಿಸು ಅಂತಾನೆ ನಾನು ಜಾಸ್ತಿ ಮಾಡ್ಸಕ್ಕೆ ಅವ್ರಿಗೆ ಹೇಳಿದ್ದು ಸ್ಪೆಷಲ್ ಆಗಿ. ಸೈಕ್ ಆಗ್ಬಿಟ್ಟಿದ್ದಾನೆ ಗೈಸ್ ಇವನು. ನೋಡಿದ್ರೆ ನನಗೆ ಬ್ರೈನ್ ಟಚ್ ಆಗ್ತಾ ಇದೆ, ಅದೇನೋ ಬೆಳ್ಳೆಲ್ಲ ತೋರಿಸ್ತಾ ಇದೆ, ಟಚ್ ಆಗ್ತಾ ಇದೆ ಗೈಸಿನ ಜೊತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. 2 ದಿನ ಇಲ್ಲೇ ಕಾಶಿ ಪಂಕಿರಿ ಅಮ್ಮ ಸನ್ಯಾಸಿ ಅವರು ನಾವು ಬೇರೆಯವ್ರ ಥರ ಸ್ಪೂನಲ್ಲೆಲ್ಲ ತಿನ್ನಲ್ಲ, ಕೈಯಲ್ಲಿ ತಿನ್ನೋದು. ಅಲ್ಲ, ನಿಮಗೆ ಅನ್ನ ಸಿಕ್ಕಿದೆ ಏನು ಅನ್ನಿಸ್ತು ಹೇಳು? ಅನಿಸಿಕೆ, ನಿನ್ನ ಅನಿಸಿಕೆ? ತಾನೇ ಇಷ್ಟೊಳಗೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಗೈಸ್ ಫೈನಲಿ ರೂಮಿಗೆ ಬಂದ್ವಿ. ಇವತ್ತು ಬಂದು ರೆಸ್ಟ್ ಮಾಡಿ 2 ಪ್ಲೇಸ್ ನೋಡಿದ್ದು. ಡೇ 1 ಇಷ್ಟೇ. ಇವಾಗ ಡೇ 2ಗೆ ಬೆಳಗ್ಗೆ ಎದ್ದು 1 ಬೀಚು, ಇನ್ನೊಂದು ಪೆಟ್ ಸ್ಯಾಂಚುರಿ ಮತ್ತು ದುಬಾರೆ ಕ್ಯಾಂಪ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಗೋ ವಿತ್ ದ ಫ್ಲೋ. ಹಾಗೆ ನೋಡಿ ಏನಾಗುತ್ತೆ ನಾಳೆ ಅಂತ.